ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಪ್ರೀತಿಯ ಕೇಳುಗರೆ, ಮಾಹಿತಿ ಖಜಾನೆಯಲ್ಲಿ ಕೇಳಿ ಚುನಾವಣಾ ಚಮತ್ಕಾರಗಳು. ಚುನಾವಣೆಗೆ ಸಂಬಂಧಿಸಿದ ಹಲವು ವಿಶೇಷ ಮಾಹಿತಿಗಳು. ಕೇಳಿ ಚುನಾವಣಾ ಚಮತ್ಕಾರಗಳು. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ವಿಶೇಷ ಕಾರ್ಯಕ್ರಮ ಚುನಾವಣೆಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮದ ಕೊನೆಯ ಭಾಗವನ್ನು ನಾವು ಇವತ್ತು ಪ್ರಸಾರ ಮಾಡ್ತಾ ಇದ್ದೇವೆ. ಇವತ್ತಿಗೆ ನಮ್ಮ ಈ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಇವತ್ತು ತಮ್ಮೆಲ್ಲರಿಗೂ ಒಂದು ಭವಿಷ್ಯವನ್ನು ಬರೆಯುವಂತಹ ದಿನ. ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯೋದಕ್ಕೆ ಹೋಗ್ತಾರೆ. ಹಾಗೆ ನಮ್ಮ ದೇಶದ ಭವಿಷ್ಯವನ್ನು ನಿರ್ಧರಿಸುವಂತಹ ದಿನ ಇವತ್ತು. ಅಂದರೆ ಈ ತಿಂಗಳ 26, ಅಂದರೆ ಇವತ್ತು. ಈ ದಿನ ನಿಮ್ಮೆಲ್ಲರಿಗೂ ಕೂಡ ಒಂದು ಹೊಸ ದಿನ. ಅದು ಹೇಗೆ ಅಂತ ನೀವು ಕೇಳೋದಾದರೆ, ಇವತ್ತು ಕರ್ನಾಟಕದಲ್ಲಿ ಕೆಲವು ಕಡೆ ಮತದಾನ ನಡೀತಾ ಇದೆ. ಈ ಮತದಾನವನ್ನು ಮಾಡೋದ್ರ ಮೂಲಕ ನಮಗೆ ಇಚ್ಛೆ ಇರುವಂಥ ವ್ಯಕ್ತಿಯನ್ನು ಆಯ್ಕೆ ಮಾಡೋದಕ್ಕೆ ನಮ್ಮ ಸಂವಿಧಾನದಲ್ಲಿ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗೆ ನಿಮ್ಮ ಮತ ನ್ಯಾಯಯುತವಾಗಿರಲಿ, ಯಾವುದೋ ಒಂದು ಆಮಿಷಕ್ಕೆ ಬಲಿಯಾಗಿ ಇನ್ನು ಬರುವ 5 ವರ್ಷದ ಒಂದು ಸುಂದರ ಸಮಯವನ್ನು ನಾವು ನಮ್ಮ ಕೈಯಾರೆ ಹಾಳು ಮಾಡಿಕೊಳ್ಳೋದು ಎಷ್ಟು ಸರಿ ಅಲ್ವಾ? ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮತಗಟ್ಟೆಗೆ ತೆರಳಿ ನಿಮ್ಮ ಅಮೂಲ್ಯವಾದ ಮತಗಳನ್ನು ದಯವಿಟ್ಟು ಚಲಾಯಿಸಿ. ನೀಡಿರುವ ಸಮಯದಲ್ಲಿ ನಿಮ್ಮ ಏನೇ ಕೆಲಸಗಳಿದ್ದರೂ ಕೂಡ ಅದನ್ನು ಬದಿಗೊತ್ತಿ ನೀವು ಮತದಾನವನ್ನು ಮಾಡೋದರ ಮೂಲಕ ನಮ್ಮ ದೇಶದ ಭವಿಷ್ಯವನ್ನು ನಿರ್ಧರಿಸುವಂತಹ ಸಮಯ ನಿಮ್ಮದಾಗಿದೆ. ಗೆಳೆಯರೇ, ಅನೇಕರಿಗೆ ಅನೇಕ ಕೆಲಸ ಇರುತ್ತೆ. ಹೌದು, ನಾನು ಅದನ್ನು ಒಪ್ತೀನಿ. ಕೆಲವರು ಪಾಪ ತುಂಬ ಬ್ಯುಸಿ ಇರ್ತಾರೆ. ಹಾಗೆ ಕೆಲಸದ ಒತ್ತಡ, ಕೂಲಿ ಕಾರ್ಮಿಕರು ಇರ್ತಾರೆ. ಇಲ್ಲ ಅಂತ ನಾನು ಹೇಳಲ್ಲ. ನೀವು ಕೆಲಸ ಮಾಡೋದಕ್ಕೂ ಕೂಡ ಇಂದು ರಜೆಯನ್ನು ಘೋಷಣೆ ಮಾಡಿರ್ತಾರೆ. ಯಾಕಂದರೆ ಚುನಾವಣೆಯ ನಡೆಯುವಂತಹ ಸಂದರ್ಭದಲ್ಲಿ ಯಾರಿಗೂ ಕೂಡ ಕೆಲಸ ಮಾಡಿಸ್ಕೊಳ್ಳುವ ಹಾಗಿಲ್ಲ. ಇಂದು ಎಲ್ಲ ಚುನಾವಣಾ ಆಯೋಗದಿಂದ ನಮಗೆ ಆದೇಶವನ್ನು ನೀಡಿರ್ತಾರೆ. ಯಾರು ಮಾಲೀಕರಿರ್ತಾರೆ ಅವರಿಗೆ ಆದೇಶವನ್ನು ನೀಡೋದರ ಮೂಲಕ ಇಂದು ಒಂದು ದಿನದ ಮಟ್ಟಿಗೆ ಅವರಿಗೆ ಚುನಾವಣೆಗೋಸ್ಕರ ರಜೆಯನ್ನು ನೀಡಿರ್ತಾರೆ. ಕೆಲವರು ಪಾಪ ಇವತ್ತು ರಜೆ ಇದೆ, ಇನ್ನು ಶನಿವಾರ ಒಂದು ದಿನ ರಜೆ ಹಾಕ್ಬಿಟ್ರೆ ಭಾನುವಾರ ಸೋಮವಾರದವರೆಗೂ ಎಲ್ಲಾದರೂ ಟ್ರಿಪ್ ಹೊಡೆಯೋಣ ಅಂತ ಯೋಚನೆ ಮಾಡಿದರೆ ಅದನ್ನು ಈ ಕೂಡಲೇ ಬದಿಗೊತ್ಬಿಡಿ. ಯಾಕಂದರೆ ಟ್ರಿಪ್ ಹೋಗುವಂಥ ಸಂದರ್ಭದಲ್ಲಿ ನೀವು ಮತದಾನವನ್ನು ಮಾಡಿರಲೇಬೇಕು. ಅನೇಕ ಒಂದು ಹಾಡುಗಳು, ಹಾಗೆ ರೇಡಿಯೋ ಕಾರ್ಯಕ್ರಮಗಳು, ದೃಶ್ಯ ಮಾಧ್ಯಮಗಳು ಎಲ್ಲವೂ ಕೂಡ ನಿಮ್ಮಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಆದರೂ ಕೂಡ ಕೆಲವು ಮತದಾರರು ಈಗಲೂ ಕೂಡ ನನಗೇನು ಕೊಟ್ಟಿದ್ದಾರೆ, ನನಗೇನು ಕೊಟ್ಟಿಲ್ವಲ್ಲ,
ನಾನು ಯಾಕೆ ಮತದಾನ ಮಾಡಲಿ ಅನ್ನುವಂಥ ಯೋಚನೆಯಲ್ಲಿದ್ದಾರೆ. ಹೌದು, ನಮಗೇನು ಕೊಟ್ಟಿಲ್ಲ ಅಂತಲೇ ಇಟ್ಕೊಳ್ಳಿ. ನಿಮಗೇನು ಕೊಡಬೇಕಾಗಿತ್ತು ಹಾಗಾದರೆ? ಇಷ್ಟು ವರ್ಷಗಳ ಕಾಲ ನಿಮಗೇನು ಸಿಕ್ಕೇ ಅಲ್ವಾ? ನಿಮಗೆ ಬೇಕಾದ ಸೌಲಭ್ಯಗಳನ್ನು ಸರ್ಕಾರದಿಂದ ನೀವು ಪಡ್ಕೊಂಡಿಲ್ವಾ? ಖಂಡಿತ ಪಡ್ಕೊಂಡಿದ್ದೀರ. ಇವತ್ತು ಈ ಭವಿಷ್ಯವನ್ನು ನಿರ್ಧರಿಸುವಂತಹ ದಿನ. ನಮಗೆ ಮತದಾನವನ್ನು ನೀಡುವುದರ ಮೂಲಕ ನಮಗೆ ಯಾವ ವ್ಯಕ್ತಿ ಬೇಕು ಮುಂದಿನ 5 ವರ್ಷ ಆಳೋದಕ್ಕೆ, ಆ ವ್ಯಕ್ತಿಯನ್ನು ಆಯ್ಕೆ ಮಾಡುವಂಥ ದಿನ ಇವತ್ತು. ಯುವ ಮತದಾರರು ಎಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನ ಮಾಡಿ. ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸುವುದರ ಮೂಲಕ ನಿಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಯಾವುದೇ ಪರೀಕ್ಷೆಗಳು ಏನೇ ಇದ್ದರೂ ಕೂಡ ಮತದಾನದ ದಿನ ಅದು ಇರೋದಿಲ್ಲ. ಇದರ ಬಗ್ಗೆ ತಾವೆಲ್ಲರೂ ಕೂಡ ಗಮನ ಇಡಬೇಕು. ಯಾವ ವ್ಯಕ್ತಿಯನ್ನು ಆಯ್ಕೆ ಮಾಡ್ತೀರೋ ಅದು ನಿಮ್ಮಿಚ್ಛೆ, ಅದನ್ನು ನಾನು ಹೇಳಲ್ಲ. ನಾನು ಹೇಳೋದಿಷ್ಟೇ, ದೇಶದ ಒಳಿತಿಗಾಗಿ ಯಾರು ಸಮರ್ಥರು ಅನ್ನೋದು ತಮ್ಮೆಲ್ಲರಿಗೂ ತಿಳಿದಿರುತ್ತೆ. ಯಾರು ಸಮರ್ಥರಾಗಿರ್ತಾರೋ ಅಂತಹ ವ್ಯಕ್ತಿಗಳಿಗೆ ನೀವು ಅಧಿಕಾರವನ್ನು ನೀಡೋದ್ರ ಮೂಲಕ, ನಾವು ಅಧಿಕಾರವನ್ನು ನೀಡೋದ್ರ ಮೂಲಕ ಒಂದು ಉತ್ತಮ ದೇಶದ ಭವಿಷ್ಯವನ್ನು ರೂಪಿಸಿಕೊಳ್ಳೋದಕ್ಕೆ ನಮಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಗೆಳೆಯರೇ, ನೆನಪಿಡಿ, ಮತದಾನ ಬರೋದು ಇವತ್ತು ಒಂದೇ ದಿನ, ಮತ್ತೆ ಬರಲ್ಲ. ಮತ್ತೆ 5 ವರ್ಷಗಳ ಕಾಲ ನೀವು ಕಾಯಲೇಬೇಕು. ಅದಕ್ಕೆ ಈಗ ನಿಮಗೆ ಅವಕಾಶ ಸಿಕ್ಕಿದೆ. ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯೋದಕ್ಕೆ ಬೆಳಿಗ್ಗೆನೇ ಬರ್ತೀರ. ಹಾಗೆ ಇದು ಒಂಥರ ಪರೀಕ್ಷೆ ಅನ್ಕೊಂಬಿಡಿ. ಯಾಕಂದರೆ ನಾವೇ ಪರೀಕ್ಷೆಯನ್ನು ಬರೀಲಿಲ್ಲ ಅಂದರೆ ಫೇಲ್ ಆಗಿಬಿಡ್ತೀವಿ. ಹಾಗೆಯೇ ನಾವು ಮತದಾನ ಮಾಡಲಿಲ್ಲ ಅಂದರೆ ನಾವು ಈ ದೇಶದಲ್ಲಿ ಹುಟ್ಟೇ ಇಲ್ಲ ಅಂತ ಅರ್ಥ. ಅಂದರೆ ಈ ದೇಶದ ನಾಗರಿಕರಿಗೆ ನೀಡಿರುವಂತಹ ಹಕ್ಕನ್ನು ಚಲಾಯಿಸುವುದರ ಮೂಲಕ ನಾವು ಮುಂದಿನ 5 ವರ್ಷಗಳ ಕಾಲ ನಮಗೆ ಯಾರು ಬೇಕು ಅನ್ನೋದನ್ನು ಆಯ್ಕೆ ಮಾಡೋದಕ್ಕೆ ಸಂವಿಧಾನ ನೀಡಿರುವ ಅವಕಾಶವನ್ನು ಬಳಸಿಕೊಂಡು ಪ್ರತಿಯೊಬ್ಬರೂ ಕೂಡ ತಪ್ಪದೆ ಮತದಾನವನ್ನು ಮಾಡಿ. ಒಂದು ವೇಳೆ ಮಾಡಲಿಲ್ಲ ಅಂದರೆ ಅದು ನಮ್ಮ ತಪ್ಪಾಗುತ್ತೆ. ಯಾಕೆ ನಮ್ಮ ತಪ್ಪಾಗುತ್ತೆ ಅಂದರೆ, ಅವಕಾಶ ಕೊಟ್ಟಾಗ ಅವಕಾಶನ ಬಳಸ್ಕೊಳ್ಳಲಿಲ್ಲ, ಆಮೇಲೆ ಬಂದ್ಬಿಟ್ಟು ನಮ್ಮ ವ್ಯವಸ್ಥೆ ಸರಿ ಇಲ್ಲ, ನಮ್ಮ ಆಡಳಿತ ಸರಿ ಇಲ್ಲ ಅಂತ ಹೇಳಿದರೆ ಏನೂ ಪ್ರಯೋಜನ ಇಲ್ಲ. ಈಗ ನಿಮ್ಮ ವ್ಯವಸ್ಥೆಯನ್ನು ಸರಿ ಮಾಡುವಂತಹ ಸಮಯ ಬಂದಿದೆ. ದಯವಿಟ್ಟು ಯಾವುದೇ ಹಣ, ಯಾವುದೇ ಒಂದು ಆಮಿಷಗಳಿಗೆ ಒಳಗಾಗದೆ ಪ್ರತಿಯೊಬ್ಬರೂ ಭಯವಿಲ್ಲದೆ ಮತದಾನವನ್ನು ಮಾಡಿ. ಚುನಾವಣಾ ಆಯೋಗದಿಂದ ನಿಮಗೆ ಎಲ್ಲರಿಗೂ ಕೂಡ ಅವಕಾಶವನ್ನು ಹಾಗೆ ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ರೇಡಿಯೋ ಹಾಗೆ ದೃಶ್ಯ ಮಾಧ್ಯಮಗಳ ಮೂಲಕ ತಮ್ಮೆಲ್ಲರಿಗೂ ಕೂಡ ಮಾಹಿತಿಗಳನ್ನು ನೀಡಲಾಗಿದೆ. ಹಾಗಾಗಿ ಅದರ ಬಗ್ಗೆ ನಾನಿಲ್ಲಿ ಮಾತಾಡಲ್ಲ. ನಿಮಗೆಲ್ಲರಿಗೂ ಕೂಡ ತಿಳಿದಿದೆ. ಈಗ ಹೊಸದಾಗಿ ಮತ ಚಲಾಯಿಸ್ತಿರೋರಿಗೆಲ್ಲರಿಗೂ ಕೂಡ ನಾನು
ವಿಶೇಷವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯಾಕಪ್ಪ ಅಂದರೆ ಅವರು ಮೊಟ್ಟ ಮೊದಲ ಬಾರಿಗೆ ಚುನಾವಣೆಯಲ್ಲಿ ಮತ ಚಲಾಯಿಸ್ತಾ ಇದ್ದಾರೆ. ಅವರ ಆ ಖುಷಿ, ಅವರ ಆ ಸಂತೋಷ ಎಲ್ಲರಿಗೂ ಕೂಡ ಇರುತ್ತೆ. ಮೊದಲ ಬಾರಿಗೆ ಮತದಾನವನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಖುಷಿ, ಆ ಆನಂದ ಎಲ್ಲವೂ ಕೂಡ ನಮ್ಮೆಲ್ಲರಲ್ಲಿ ಕೂಡ ರೋಮಾಂಚನವನ್ನು ಮೂಡಿಸುತ್ತೆ. ಮತಗಟ್ಟೆಯಲ್ಲಿ ಹೇಗಿರ್ಬೋದು ವಾತಾವರಣ ಅನ್ನೋದು 18 ವರ್ಷಕ್ಕಿಂತ ಕೆಳಗಿರೋರಿಗೆ ಕುತೂಹಲ ಇರುತ್ತೆ. ಮತದಾನದಲ್ಲಿ ಅದೇನೋ ಓದ್ತಾರಂತೆ, ಅದು ಹೇಗೆ ನಾನು ನೋಡಬೇಕಲ್ಲ ಅಂತ ಒಂದು ಆಸೆ ಪ್ರತಿಯೊಬ್ಬರಿಗಿರುತ್ತೆ. ಅಂಥವರಿಗೆಲ್ಲರಿಗೂ ಕೂಡ ಇಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ದಯವಿಟ್ಟು ನಿಮಗೆ ಸಿಕ್ಕ ಅವಕಾಶವನ್ನು ಬಳಸ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ಮುಂದಿನ ಹೊಸ ಕಾರ್ಯಕ್ರಮದಲ್ಲಿ ಮತ್ತೊಂದು ಹೊಸ ಕಾರ್ಯಕ್ರಮ ನಿಮಗಾಗಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಮಾಡುವಂತಹ ಹೊಸ ಕಾರ್ಯಕ್ರಮಗಳ ಒಂದು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರ. ಮತ ಚಲಾಯಿಸಲು ಮರೆಯದಿರಿ. ನಿಮಗೆ ಸಿಕ್ಕ ಅವಕಾಶ ಇದೊಂದೇ, ಮತ್ತೆ ಅವಕಾಶ ಸಿಗುವುದಿಲ್ಲ. ಸಿಕ್ಕ ಅವಕಾಶವನ್ನು ಬಳಸ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದು.